ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಆತ್ಮೀಯರೇ, ನಾವು ಇವತ್ತು ತುಮಕೂರಿನಲ್ಲಿರುವಂತಹ ಮಂದರಗಿರಿ ಬೆಟ್ಟದ ಸುತ್ತಮುತ್ತ ನೆಚ್ಚಿನ ಪ್ರವಾಸಿ ತಾಣವನ್ನು ನೋಡಿಕೊಂಡು ಬರೋಣ. ಹೊಯ್ಸಳರ ಗಂಗರ ಕಾಲದ ಇತಿಹಾಸ ಸಾರುವಂತಹ ಜೈನ ಧರ್ಮದ ಪರಂಪರೆಯನ್ನು ಕಟ್ಟಿಕೊಡುವಂತಹ ತುಮಕೂರು ನಗರದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಏಕಶಿಲಾ ಬೆಟ್ಟ ಮಂದರಗಿರಿಯನ್ನು ನೋಡಿಕೊಂಡು ಬರೋಣ. ಈ ಬೆಟ್ಟಕ್ಕೆ ದೇಶ ವಿದೇಶದಿಂದಲೂ ಕೂಡ ಭಕ್ತರು ಬರ್ತಾರೆ. ಗುಜರಾತು, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತಿತರ ಭಾಗದಿಂದಲೂ ಕೂಡ ಇದರ ವೀಕ್ಷಣೆಗೆ ಜನ ಆಗಮಿಸ್ತಾ ಇದ್ದಾರೆ. ವಾರಾಂತ್ಯ ಮತ್ತು ಸರ್ಕಾರಿ ರಜಾ ದಿನಗಳಲ್ಲಿ ಪ್ರವಾಸಿಗರು ಸಾಲು ಸಾಲಾಗಿ ಈ ಬೆಟ್ಟ ಹತ್ತೋದರಲ್ಲಿ ನಿರತರಾಗಿರ್ತಾರೆ. ಬೆಳಗ್ಗೆ ಸೂರ್ಯನ ಉದಯಕ್ಕೂ ಮುನ್ನವೇ ಮೆಟ್ಟಿಲು ಹತ್ತಾರೆ. ಈ ಮಂದರಗಿರಿ ಅಥವಾ ಬಸದಿ ಬೆಟ್ಟ 918 ಅಡಿ ಎತ್ತರದ ಬೆಟ್ಟದ ಮೇಲೆ ಇದೆ. ಇದರ ಮೇಲೆ ಕುಳಿತು ಪ್ರಕೃತಿಯನ್ನು, ಅಲ್ಲಿನ ವಾತಾವರಣವನ್ನು ಸವಿಯಲಿಕ್ಕೆ ಒಂದು ಅತ್ಯುತ್ತಮ ಜಾಗ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಸದಿ ಬೆಟ್ಟ ತುಮಕೂರು ತಾಲೂಕಿನ ಪಂಡಿತನಹಳ್ಳಿಯ ಸಮೀಪ ಇದೆ. ಬೆಂಗಳೂರಿನಿಂದ ಬರಬೇಕಿದ್ರೆ ಸುಮಾರು 65 ಕಿಲೋಮೀಟರ್ ದೂರ ಇದೆ. ಬಹುತೇಕರು ವಾರಾಂತ್ಯದ ರಜಾ ದಿನಗಳಲ್ಲಿ ಇಲ್ಲಿ ಹೆಚ್ಚು ಜನ ಭೇಟಿಯನ್ನು ನೀಡ್ತಾರೆ. ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿಯನ್ನು ನೀಡ್ತಾರೆ. ಧಾರ್ಮಿಕ ಕೇಂದ್ರವೂ ಹೌದು. 918 ಅಡಿ ಎತ್ತರದ ಬೆಟ್ಟದ ಮೇಲೆ ಜಿನ ಮಂದಿರ ಇರುವಂಥದ್ದು. ಬೆಟ್ಟದ ತುದಿಗೆ ಹೋಗಲಿಕ್ಕೆ 435 ಮೆಟ್ಟಿಲುಗಳನ್ನು ಇದೀಗ ಮಾಡಲಾಗಿರುವಂಥದ್ದು. ಇದರ ಜೊತೆಗೆ ಮೆಟ್ಟಿಲನ್ನು ಹತ್ತಿಯೇ ಹೋಗಬೇಕು ಅಂತೇನಿಲ್ಲ, ವಾಹನ ಸಂಚಾರದ ವ್ಯವಸ್ಥೆ ಕೂಡ ಇದಕ್ಕೆ ಕಲ್ಪಿಸಲಾಗಿದೆ. ಕಳೆದ 3 ವರ್ಷದ ಹಿಂದೆ ಬಂಡೆಯ ಮೇಲೆ CC ರಸ್ತೆಯನ್ನು ಅಭಿವೃದ್ಧಿ ಮಾಡಲಾಗಿದೆ. ಇದೀಗ ವಾಹನಗಳ ಓಡಾಟಕ್ಕೆ ಮುಕ್ತ ಅವಕಾಶ ಕೂಡ ಇದೆ. ಮೆಟ್ಟಿಲು ಹತ್ತಿ ಹೋಗಲಿಕ್ಕೆ ಸಾಧ್ಯ ಆಗದವರು ವಾಹನಗಳಲ್ಲಿ ತೆರಳಿ ಮಂದಿರವನ್ನು ವೀಕ್ಷಣೆ ಮಾಡಬಹುದು. ಬೆಟ್ಟದ ಮೇಲೆ ನಿಂತು 4 ದಿಕ್ಕುಗಳಲ್ಲಿ ನೋಡಿದರೆ 2 ಕಡೆ ತುಮಕೂರಿನ ಚಿತ್ರಣ ನಮಗೆ ಕಾಣ್ತದೆ. ಮತ್ತೊಂದು ಕಡೆ ಮೈದಾಳ ಕೆರೆಯ ಸೊಬಗನ್ನು ನಾವು ಗಮನಿಸಬಹುದು. ಇನ್ನೊಂದು ಕಡೆಯಲ್ಲಿ ಬೆಟ್ಟದ ಸಾಲು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿನ ಬಸದಿಗಳು, ಜಿನಾಲಯ, ಮಾನಸ್ತಂಭ, ಜೈನ ಶಿಲ್ಪಗಳು, ಜೈನ ಧರ್ಮದ ಇತಿಹಾಸವನ್ನು ನಮಗೆ ಕಟ್ಟಿಕೊಡುತ್ತೆ. ಬೆಟ್ಟದ ಮೇಲೆ ಚಂದ್ರನಾಥ ತೀರ್ಥಂಕರರ 2 ಬಸದಿ, ಪಾರ್ಶ್ವನಾಥ, ಸುಪಾರ್ಶ್ವನಾಥರ ತಲಾ 1 ಬಸದಿ ಸೇರಿ ಒಟ್ಟು 4 ಬಸದಿ ಇಲ್ಲಿ ಇದೆ. ಹೊಯ್ಸಳರ ಕಾಲದ ಶಾಸನವನ್ನು ಕೂಡ ನೀವು ಇಲ್ಲಿ ಹೋದರೆ ಗಮನಿಸದೆ ಬರಬೇಡಿ. ಬಸದಿ ಬೆಟ್ಟದ ಮೇಲೆ ಮಹಾವೀರ ತೀರ್ಥಂಕರರ ದಿವ್ಯಾಕಾಶ ಸಮವಸರಣ ಪ್ರತಿರೂಪ ಇದೆ. ಇದು ಅತ್ಯಂತ ವಿಶೇಷವಾಗಿ ಇದನ್ನು ಮಾಡಲಾಗಿದೆ. ಧ್ಯಾನಸ್ಥ ಮುಖಭಾವ ಹೊಂದಿರುವ 4 ಮಹಾವೀರ ತೀರ್ಥಂಕರರ ಮೂರ್ತಿಗಳನ್ನು ಕೂಡ ಇಲ್ಲಿ ಕೆತ್ತನೆ ಮಾಡಲಾಗಿದೆ. ದೇಶದ ವಿವಿಧ ಭಾಗಗಳಲ್ಲಿರುವಂತಹ ಕುಶಲಕರ್ಮಿಗಳು ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ. ವೃತ್ತಾಕಾರದಲ್ಲಿರುವಂತಹ ಸಮವಸರಣಕ್ಕೆ 4 ದಿಕ್ಕಿನಲ್ಲೂ ಕೂಡ ದ್ವಾರ ಇದೆ. ಈ ಪ್ರತಿ ದ್ವಾರದ ಎದುರಿಗೆ ಮಾನಸ್ತಂಭ, ಮಧ್ಯದಲ್ಲಿ ಅಶೋಕ ವೃಕ್ಷದ ಮಾದರಿಯನ್ನು ಕೂಡ ಮಾಡಲಾಗಿದೆ. ಇದು ಪ್ರವಾಸಿಗರನ್ನು ಸೆಳೆಯಲಿಕ್ಕೆ ಕಾರಣ ಕೂಡ ಆಗಿರುವಂಥದ್ದು. ಬೆಟ್ಟದ ಕೆಳಗಡೆ 81 ಅಡಿ ಎತ್ತರದ ಪಿಂಚ ಆಕಾರದ ಗುರು ಮಂದಿರ ಅಭಿವೃದ್ಧಿಪಡಿಸಲಾಗಿದೆ. ಜೈನ ತೀರ್ಥಂಕರರ ಬದುಕಿನ ಶೈಲಿ ಪರಿಚಯಿಸುವಂತಹ ಚಿತ್ರಗಳನ್ನು ಅಳವಡಿಕೆ ಮಾಡಲಾಗಿದೆ. ದಿಗಂಬರ ಜೈನ ಮುನಿಗಳು ಸದಾ ತಮ್ಮೊಂದಿಗೆ ಇಟ್ಟುಕೊಳ್ಳುವಂತಹ ನವಿಲುಗರು ಮಾದರಿಯಲ್ಲಿ ಮಂದಿರವನ್ನು ನಿರ್ಮಿಸಲಾಗಿದೆ. ಇದು ಏಕಶಿಲಾ ಬೆಟ್ಟ ಆದರೂ ಕೂಡ ಇದರ ಸುತ್ತಮುತ್ತ ನೋಡಲಿಕ್ಕೆ ಬಹಳಷ್ಟು ಜಾಗಗಳು ನಿಮಗೆ ಈ ಬೆಟ್ಟಕ್ಕೆ ಹತ್ತಿದ ಕೂಡಲೇ ಒಂದು ಸಿಗುತ್ತೆ. ಪ್ರವಾಸಿಗರು ಬೆಟ್ಟದ ಮೇಲೆ ಕುಳಿತು ಮೈದಾಳ ಕೆರೆಯ ಸೊಬಗನ್ನು ಕಣ್ತುಂಬಿಕೊಳ್ಳಬಹುದು. ಕುಟುಂಬ ಸಮೇತ ಬಂದವರು ಜಿನ ಮಂದಿರವನ್ನು ವೀಕ್ಷಣೆ ಮಾಡಿ ಕೆರೆ ಬಳಿ ಒಟ್ಟಿಗೆ ಕುಳಿತು ಊಟ ಮಾಡ್ತಾರೆ.
ಬೇರೆ ಬೇರೆ ಕಡೆಗಳಿಂದ ಬರುವಂತಹ ಪ್ರವಾಸಿಗರಿಗೆ ಇಲ್ಲಿ ಸೌಲಭ್ಯ ಕೂಡ ಕಲ್ಪಿಸಲಾಗಿದೆ. ಕುಡಿಯುವ ನೀರು, ಶೌಚಾಲಯ, ವಾಹನ ನಿಲುಗಡೆಗೆ ವಿಶಾಲವಾದ ಜಾಗದ ವ್ಯವಸ್ಥೆ ಕೂಡ ಇದೆ. ಅಲ್ಲಿ ಅಕ್ಕಪಕ್ಕದಲ್ಲಿ ತಿಂಡಿ ತೀರ್ಥಕ್ಕೆ ಅಲ್ಲೂ ಸಿಗುತ್ತೆ. ಶನಿವಾರ ಮತ್ತು ಭಾನುವಾರ ಭಾಳಷ್ಟು ಪ್ರವಾಸಿಗರು ಈ ಮಂದರಗಿರಿಗೆ ಬರ್ತಾರೆ. ಬೆಟ್ಟದ ಬಳಿಯ 30 ಎಕರೆ ಪ್ರದೇಶದಲ್ಲಿ ಮತ್ತಷ್ಟು ಸುಂದರ ಸುತ್ತಲೂ ಕಂಪೌಂಡ್ ನಿರ್ಮಿಸುವಂತಹ ಗುರಿಯನ್ನು ಕೂಡ ಇಲ್ಲಿನ ದಿಗಂಬರ ಜೈನ ಸಮಾಜ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಇಲ್ಲಿಗೆ ಸಾವಿರಾರು ಜನ ಭೇಟಿಯನ್ನು ನೀಡ್ತಾರೆ. ಈ ಜೈನ ಮಂದಿರದ ಒಳಗೆ ಹೋಗಲಿಕ್ಕೆ ಟಿಕೆಟಿನ ವ್ಯವಸ್ಥೆ ಕೂಡ ಇದೆ, ಅದನ್ನು ಕೂಡ ತಾವು ಗಮನಿಸಬೇಕು. ಇಲ್ಲಿಗೆ ಬೆಳಿಗ್ಗೆ ಅಥವಾ ಸಂಜೆ ಈ ಬೆಟ್ಟಕ್ಕೆ, ಮಂದರಗಿರಿ ಬೆಟ್ಟಕ್ಕೆ ಹೋಗಲಿಕ್ಕೆ ಮತ್ತು ಹತ್ತಲಿಕ್ಕೆ ಒಂದಷ್ಟು ಅನುಕೂಲ ವಾತಾವರಣ ಇದೆ. ತೀರಾ ಬಿಸಿಲಿನ ವಾತಾವರಣದಲ್ಲಿ ಇಲ್ಲಿ ಅಷ್ಟೊಂದು ನೆರಳು ನಮಗೆ ಸಿಗೋದಿಲ್ಲ. ಹಾಗಾಗಿ ಅತಿ ಹೆಚ್ಚಿನ ಬಿಸಿಲು ನಮ್ಮ ಮೈ ಮೇಲೆ ತಾಗುತ್ತೆ. ಹಾಗಾಗಿ ಬಿಸಿಲಿನ ವಾತಾವರಣವನ್ನು ಕಡಿಮೆ ಇರುವಂಥ ಸಂದರ್ಭದಲ್ಲಿ, ಅಂದರೆ ಬೆಳಿಗ್ಗೆ ಮತ್ತು ಸಂಜೆ, ಈ ಮಂದರಗಿರಿ ಬೆಟ್ಟವನ್ನು ನೋಡಲಿಕ್ಕೆ ಒಂದಷ್ಟು ಸೂಕ್ತ ಸಮಯ ಅಂತ ಭಾವಿಸ್ಬೋದು. ತುಮಕೂರಿನಲ್ಲಿ ಬೇರೆ ಬೇರೆ ಪ್ರವಾಸಿ ಕೇಂದ್ರಗಳಿವೆ, ಪ್ರವಾಸಿ ತಾಣಗಳಿವೆ. ಇಲ್ಲಿಗೆ ಹೋಗಿ ಅಲ್ಲಿಯೂ ಕೂಡ ಭೇಟಿಯನ್ನು ನೀಡಬಹುದು. ಆಗಲೇ ಹೇಳಿದಂಗೆ ಇದು ತುಮಕೂರು ಜಿಲ್ಲೆಯ ಪ್ರಮುಖ ಧಾರ್ಮಿಕ ಮತ್ತು ಪ್ರವಾಸಿ ತಾಣ ಹೌದು. ಮಂದರಗಿರಿ ಬೆಟ್ಟವನ್ನು ಸ್ಥಳೀಯವಾಗಿ ಬಸದಿ ಬೆಟ್ಟ ಅಂತ ಹೇಳಿ ಕರೀತಾರೆ. ಇದು ಕರ್ನಾಟಕದ ತುಮಕೂರು ಜಿಲ್ಲೆಯ ಹಿರೇಹಳ್ಳಿ ರೈಲ್ವೆ ನಿಲ್ದಾಣದ ಬಳಿ ಇದೆ. ಬೆಂಗಳೂರಿಂದ ಸುಮಾರು 75 ಕಿಲೋಮೀಟರ್ ಆಗುತ್ತೆ. ಪ್ರಕೃತಿಯನ್ನು ಸವಿಲಿಕ್ಕೆ ವಾರಾಂತ್ಯದ ಪ್ರವಾಸಕ್ಕೆ ಇದು ಅತ್ಯುತ್ತಮ ತಾಣವೂ ಹೌದು. ಬಂಡೆಯ ಮೇಲೆ, ಏಕಶಿಲಾ ಬೆಟ್ಟದ ಮೇಲೆ ಇದು ಇರುವಂಥದ್ದು. ಮಂದರಗಿರಿಯು ಜೈನ ಧರ್ಮದ ಪ್ರಮುಖ ಪವಿತ್ರ ಕ್ಷೇತ್ರವೂ ಒಂದಾಗಿದೆ. ಬೆಟ್ಟದ ತಳಭಾಗದಲ್ಲಿ ಮತ್ತು ಬೆಟ್ಟದ ಮೇಲೆ ಸುಂದರವಾದ ಜೈನ ಬಸದಿಗಳನ್ನು ನಾವು ಕಾಣಲಿಕ್ಕೆ ಸಿಗುತ್ತೆ ನಮಗೆ. ಇಲ್ಲಿನ ಶಾಂತಿಯುತ ವಾತಾವರಣ ಮನಸ್ಸಿಗೆ ಅಪಾರ ನೆಮ್ಮದಿಯನ್ನು ಕೂಡ ನೀಡುತ್ತೆ. ಮಂದರಗಿರಿಯ ಪ್ರಮುಖ ಆಕರ್ಷಣೆ ಅಂದರೆ ಬೆಟ್ಟದ ಕೆಳಗೆ ಪಿಕಾಕ್ ಚೈತ್ಯಾಲಯ ಇದೆ. ಇದು ನವಿಲುಗರಿಯ ಮಾದರಿಯಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು. ಮಂದರಗಿರಿ ಬೆಟ್ಟವನ್ನು ಹತ್ತಲಿಕ್ಕೆ ಕಲ್ಲಿನಲ್ಲಿ ಕೆತ್ತಲಾದಂತಹ ಮೆಟ್ಟಿಲು ಇದೆ. ವಯಸ್ಸಾದವರು ಸಹ ಸುಲಭವಾಗಿ ಇದನ್ನು ಹತ್ತಬಹುದು. ಹತ್ತಲಿಕ್ಕೆ ಆಗದವರು ಬೆಟ್ಟದ ಮೇಲಿನವರೆಗೆ ರಸ್ತೆ ಇದೆ, ಅಲ್ಲಿ ವಾಹನದ ಮೂಲಕ ಹೋಗಬಹುದು. ಬೆಟ್ಟದ ಮೇಲೆ ತಲುಪಿದ ತಕ್ಷಣ ಕ್ರಿಸ್ತಶಕ 12ರಿಂದ 14ನೇ ಶತಮಾನಕ್ಕೆ ಸೇರಿದ 4 ಪುರಾತನ ಬಸದಿಗಳು ಕೂಡ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಬೆಟ್ಟದ ಮೇಲಿನಿಂದ ಸುತ್ತಲಿನ ಪ್ರಕೃತಿ ಸೌಂದರ್ಯವನ್ನು, ತಂಪಾದ ಗಾಳಿಯನ್ನು, ದೂರದಲ್ಲಿ ಕಾಣುವಂಥ ಮೈದಾಳ ಕೆರೆಯ ನೋಟವನ್ನು ಕೂಡ ನಾವು ನೋಡಬಹುದು. ಈಗ ನೋಡ್ತಾ ಇರುವಂಥದ್ದು ಇದು ಮಂದರಗಿರಿ ಸುತ್ತಮುತ್ತ ಇರುವಂಥ ಪ್ರಕೃತಿಯನ್ನು ನಾವೀಗ ನೋಡ್ತಾ ಇದ್ದೇವೆ.